ಏನು ಫೇಮಸ್ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ಅವರು ಫಂಕ್ಷನ್ ಒಂದರಲ್ಲಿ ತಮ್ಮ ಹಳೆ ದಿನದ ಕಷ್ಟಗಳನ್ನು ನೆನಪಿಸಿಕೊಂಡು ಒಳತ್ತ ಮುಖವರಿಸಿಕೊಂಡ ಟಿಶ್ಯೂ ಪೇಪರ್ ಅನ್ನ ಹರಾಜಿನಲ್ಲಿಟ್ಟಾಗ ಆ ಟಿಶ್ಯೂ ಪೇಪರ್ 7 ಕೋಟಿ ರೂಪಾಯಿಗೆ ಮಾರಾಟವಾಗಿದೆಯಾ? ಮತ್ತು ಸಾಮಾನ್ಯವಾಗಿ 1 ಕೆಜಿ ಟೀ ಪೌಡರ್ ಬೆಲೆ 100 ರಿಂದ 200 ರೂಪಾಯಿ ಇರುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಕೇವಲ 1 ಕೆಜಿಗೆ 9 ಕೋಟಿ ರೂಪಾಯಿ ಬೆಲೆ ಬಾಳುವ ಟೀ ಪೌಡರ್ ಬಗ್ಗೆ ಕೇಳಿದ್ದೀರಾ? ಅಷ್ಟಕ್ಕೂ ಆ ಟೀ ಪೌಡರ್ ಆದ್ರೂ ಯಾವುದು? ಮತ್ತು ಮಕ್ಕಳು ಖರೀದಿಸುವ ರೀತಿ ಕಿಂಡರ್ ಜಾಯ್ ಅನ್ನ ಅಮೆರಿಕದಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಗೊತ್ತಾ? ಕ್ರಿಕೆಟ್ನಲ್ಲಿ ಪ್ಲೇಯರ್ 6 ಬಾರಿಸಿದ್ರೆ ಆ ಬಾಲ್ನ ಎತ್ತರವನ್ನು ಅಷ್ಟು ಬೇಗ ಹೇಗೆ ಕೌಂಟ್ ಮಾಡ್ತಾರೆ ಗೊತ್ತಾ? ಹಾಗೂ ಗಾಳಿಯನ್ನ ಬರಿಗಣ್ಣಿಂದ ನೋಡೋದಕ್ಕೆ ವಿಜ್ಞಾನಿಗಳು ಮಿಷಿನ್ ಅನ್ನ ತಯಾರಿಸಿದ್ದಾರಾ? ಮತ್ತು ಅದು ನೋಡೋದಕ್ಕೆ ಹೇಗಿರುತ್ತೆ? ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಮಹಿಳೆಯನ್ನ ವಿಶ್ವದ ಅದೃಷ್ಟಶಾಲಿ ಮಹಿಳೆ ಅಂತ ಯಾಕೆ ಗುರುತಿಸಲಾಗಿದೆ? ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ 1 ಕೆಜಿ ಟೀ ಪೌಡರ್ ಬೆಲೆ 50 ರಿಂದ 200 ರೂಪಾಯಿವರೆಗೆ ಇರುತ್ತೆ. ಮತ್ತು ಹಬ್ಬಬ್ಬ ಅಂದ್ರೂ ಸಹ 1 ಕೆಜಿ ಬ್ರ್ಯಾಂಡೆಡ್ ಟೀ ಪೌಡರ್ಗೆ 500 ರಿಂದ 1000 ರೂಪಾಯಿ ಇರಬಹುದು. ಆದರೆ ಕೇವಲ 1 ಕೆಜಿ ಟೀ ಪೌಡರ್ ಬೆಲೆ 9 ಕೋಟಿ ರೂಪಾಯಿ ಅಂದ್ರೆ ನೀವು ನಂಬ್ತೀರಾ? ಹೌದು, ಅಸಲಿಗೆ ಚೀನಾದ ಉಯಿ ಬೆಟ್ಟಗಳಲ್ಲಿ ಮಾತ್ರ ಸಿಗೋದ ಹಾಂಗ್ಪೋ ಅನ್ನೋ ಹೆಸರಿನ ಟೀ ಪೌಡರ್ಗೆ 9 ಕೋಟಿ ರೂಪಾಯಿ ಅಂತೆ. ಆದರೆ ಈ ಟೀ ಪೌಡರ್ನಲ್ಲಿ 9 ಕೋಟಿ ಬೆಲೆ ಬಾಳುವಷ್ಟು ಅಂಥದ್ದೇನು ವಿಶೇಷತೆ ಇದೆ ಅಂತ ನಂಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ತಪ್ಪದೇ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2. ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಪ್ಲೇಯರ್ ಆದ ಮೆಸ್ಸಿ ಅವರು ಒಂದು ಪ್ರೋಗ್ರಾಮಲ್ಲಿ ತಮ್ಮ ಹಳೆ ದಿನದ ಕಷ್ಟಗಳನ್ನು ನೆನೆಸಿಕೊಂಡು ಅರ್ಧ ಟಿಶ್ಯೂ ಪೇಪರ್ನಿಂದ ಕಣ್ಣನ್ನು ಒರೆಸಿಕೊಂಡು ಅನಂತರ ಆ ಟಿಶ್ಯೂ ಪೇಪರನ್ನು ಡಸ್ಟ್ಬಿನ್ ಒಳಗೆ ಬಿಸಾಡ್ತಾರೆ. ಇದನ್ನೆಲ್ಲ ಗಮನಿಸಿದ್ದ ಅಲ್ಲಿನ ಕ್ಯಾಮ್ರಾಮನ್ ಒಬ್ಬರಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಮೆಸ್ಸಿ ಅವರು ಆಗಿದ್ದ ಟಿಶ್ಯೂ ಪೇಪರನ್ನು ಹರಾಜಿನಲ್ಲಿಟ್ಟರೆ ಅವರ ಫ್ಯಾನ್ಸ್ಗಳಿಂದ ಸಖತ್ ದುಡ್ಡು ಸಿಗ್ಬೋದು ಅಂತ ಯೋಚಿಸಿ ಆ ಪೇಪರನ್ನು ಕೆಲ ದಿನಗಳ ನಂತರ ಹರಾಜಿನಲ್ಲಿ ಇಡ್ತಾರೆ. ಆಶ್ಚರ್ಯ ಅನ್ನೋ ಥರ ಮೆಸ್ಸಿ ಅಪ್ಪಟ್ಟ ಅಭಿಮಾನಿ ಒಬ್ಬರು ಸುಮಾರು 7 ಕೋಟಿ ರೂಪಾಯಿ ಕೊಟ್ಟು ಆ ಟಿಶ್ಯೂ ಪೇಪರನ್ನು ಖರೀದಿಸಿದ್ದಾರಂತೆ. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 3. ಮಕ್ಕಳು ಖರೀದಿಸುವ ರೀತಿ ಕಿಂಡರ್ ಜಾಯ್ ಅನ್ನ ನೀವು ನೋಡಿಯೇ ಇರ್ತೀರಾ ಅಥವಾ ನೀವು ಕೂಡ ಒಂದಲ್ಲ ಒಂದು ಬಾರಿ ಈ ಕಿಂಡರ್ ಜಾಯ್ ಅನ್ನ ಖರೀದಿಸಿರಬಹುದು. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಸಿಗೋ ಈ ಕಿಂಡರ್ ಜಾಯ್ ಅಮೆರಿಕಾದಲ್ಲಿ ನಿಮಗೆ ಎಲ್ಲಿಯೂ ಸಹ ಸಿಗೋದಿಲ್ಲ. ಹೌದು, ಅಸಲಿಗೆ ಅಮೆರಿಕ ಸರ್ಕಾರ ಅಲ್ಲಿ ಕಿಂಡರ್ ಜಾಯ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆಯಂತೆ. ಅಷ್ಟೇ ಅಲ್ಲದೆ ನೀವೇನಾದರೂ ಅಮೆರಿಕಕ್ಕೆ ಹೋಗುವಾಗ ಫ್ಲೈಟ್ನಲ್ಲಿ ಕಿಂಡರ್ ಜಾಯ್ ಅನ್ನು ತೆಗೆದುಕೊಂಡು ಹೋದರೆ ಅಮೆರಿಕದ ಏರ್ಪೋರ್ಟ್ ಸಿಬ್ಬಂದಿಗಳು ಫೈನ್ ಹಾಕ್ತಾರಂತೆ. ಫ್ಯಾಕ್ಟ್ ನಂಬರ್ 4. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವೇಲಾಟಾ ಜೋಸೆಫ್ ಅನ್ನೋ ಮಹಿಳೆಯನ್ನ ವಿಶ್ವದ ಅದೃಷ್ಟಶಾಲಿ ಮಹಿಳೆಯರಲ್ಲಿ ಒಬ್ಬರು ಅಂತ ಗುರುತಿಸಲಾಗಿದೆ. ಯಾಕಂದ್ರೆ ಇವರು ಕೆಲಸ ಮಾಡ್ತಿದ್ದ ಒಲಿಂಪಿಕ್ ಅನ್ನೋ ದೈತ್ಯ ಹಡಗು ಕೆಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನೀರಿನಲ್ಲಿ ಮುಳುಗಿ ಎಲ್ಲರೂ ಸಹ ಸತ್ತು ಹೋಗ್ತಾರೆ. ಆದ್ರೆ ಇವರಿಗೆ ಮಾತ್ರ ಏನೂ ಆಗೋದಿಲ್ಲ. ಅನಂತರ ಬ್ರಿಟೇನಿಕ್ ಶಿಪ್ ಅನ್ನೋ ಇನ್ನೊಂದು ಶಿಪ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಆ ಹಡಗು ಕೂಡ ಆಶ್ಚರ್ಯ ಅನ್ನೋ ತರ ಮುಳುಗಿ ಹೋಗುತ್ತೆ. ಆವಾಗಲೂ ಸಹ ಇವರಿಗೆ ಮಾತ್ರ ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲದೆ ವಿಶ್ವದ ಪ್ರಸಿದ್ಧ ಟೈಟಾನಿಕ್ ದುರಂತದಲ್ಲೂ ಸಹ ಇವರು ಇರ್ತಾರೆ. ಆಗಲೂ ಸಹ ಇವರು ಯಾವುದೇ ಪ್ರಾಣಾಪಾಯದಿಂದ ಸುರಕ್ಷಿತವಾಗಿ ಉಳಿತಾರೆ. ನಿಜಕ್ಕೂ ಲಕ್ಕಿಯಸ್ಟ್ ಲೇಡಿ ಅಲ್ವಾ? ಫ್ಯಾಕ್ಟ್ ನಂಬರ್ 5. ಸಾಮಾನ್ಯವಾಗಿ ಪೊಲೀಸರು ಕ್ರಿಮಿನಲ್ಸ್ಗಳನ್ನು ಶೂಟ್ಔಟ್ ಮಾಡೋದಕ್ಕೆ ಬಳಸೋ ಈ ರೀತಿ ಬುಲೆಟ್ ಗನ್ಗಳನ್ನು ನಾವೆಲ್ಲ ನೋಡಿಯೇ ಇರ್ತೇವೆ. ಆದರೆ ನೀವು ಯಾವತ್ತಾದರೂ ಸ್ಪೀಡ್ ಗನ್ ಅನ್ನೋ ಗನ್ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇದು ಸ್ಪೀಡ್ ಗನ್ ಅಂತ. ಇದು ಪೊಲೀಸರ ಗನ್ಗಳಂತೆ ಯಾವುದೇ ರೀತಿ ಫೈರಿಂಗ್ ಮಾಡೋದಿಲ್ಲ. ಬದಲಿಗೆ ಯಾವುದಾದ್ರೂ ವಸ್ತು ವೇಗವಾಗಿ ಚಲಿಸ್ತಿದ್ರೆ ಅದು ಎಷ್ಟು ಮೀಟರ್ ಸ್ಪೀಡ್ ಆಗಿ ಟ್ರಾವೆಲ್ ಮಾಡ್ತಿದೆ ಅಂತ ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಕ್ರಿಕೆಟ್ನಲ್ಲಿ ಯಾವುದಾದ್ರೂ ಪ್ಲೇಯರ್ 6 ಬಾರಿಸಿದ್ರೆ ಆ ಬಾಲ್ ಎಷ್ಟು ಮೀಟರ್ ಎತ್ತರ ಹೋಗಿದೆ ಅಂತ ಈ ಸ್ಪೀಡ್ ಗನ್ನಿಂದಾನೇ ಮೆಜರ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 6. ಗಾಳಿಯನ್ನು ನೋಡೋದಕ್ಕೆ ಸಾಧ್ಯ ಇದೆಯಾ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನೀವು ಖಂಡಿತ ಇಲ್ಲ ಅಂತ ಹೇಳ್ತೀರಾ. ಆದರೆ ಗಾಳಿಯನ್ನು ನೋಡಬಹುದು ಅಂದರೆ ನೀವು ನಂಬಲೇಬೇಕು. ಹೌದು, ಅಸಲಿಗೆ ವಿಜ್ಞಾನಿಗಳು ಕಂಡುಹಿಡಿದ ಸಲೇರಿಯನ್ ಎಫೆಕ್ಟ್ ಅನ್ನು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಗಾಳಿಯನ್ನು ನೋಡಬಹುದಂತೆ. ಫ್ಯಾಕ್ಟ್ ನಂಬರ್ 7. ಯಾವುದಾದ್ರೂ ಒಬ್ಬ 50 ಕೆಜಿ ಮೇಲೆ ಈ ರೀತಿ ಹೀಲ್ ಶೋಗಳನ್ನು ಧರಿಸಿದ್ರೆ 2000 ಕಿಲೋಗ್ರಾಮ್ನಷ್ಟು ತೂಕ ಹೊಂದಿರೋ ಆನೆಗಿಂತ ಹೆಚ್ಚಿನ ಭಾರವನ್ನು ಭೂಮಿ ಮೇಲೆ ಹಾಕ್ತಾಳಂತೆ. ಹೌದು, ಅಸಲಿಗೆ ಯಾವ ವಸ್ತುವಿನ ಸರ್ಫೇಸ್ ಏರಿಯಾ ಕಮ್ಮಿ ಇರುತ್ತೋ ಅದು ಅಷ್ಟು ಕಡಿಮೆ ತೂಕ ಹೊಂದಿದ್ರೂ ಸಹ ಭೂಮಿ ಮೇಲೆ ದ್ವಿಗುಣದಷ್ಟು ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ಆನೆಗಳ ಪಾದಗಳು ಫ್ಲಾಟ್ ಆಗಿ ಇರೋದ್ರಿಂದ ಅವು ಎಷ್ಟೇ ಹೆಚ್ಚು ತೂಕ ಹೊಂದಿದ್ರೂ ಸಹ ಭೂಮಿ ಮೇಲೆ ಮಾತ್ರ ಕಡಿಮೆ ಪ್ರೆಷರ್ನ ಕ್ರಿಯೇಟ್ ಮಾಡ್ತವೆ.